Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ದ ಪ್ಲೇಸ್ ಬಿಯಾಂಡ್ ದ ಪೈನ್ಸ್. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 2012. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಡೆರೆಕ್ ಶಿಯನ್ ಫ್ರಾನ್ಸ್ ಹಾಗೂ ಲೀಡ್ ರೋಲಲ್ಲಿ ಇರೋದು ರಯನ್ ಗಾಸ್ಲಿಂಗ್, ಬ್ರಾಡ್ಲಿ ಕೂಪರ್, ಈವಾ ಮೆಂಡೆಸ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ದ ಸ್ಟೋರಿ ಬಿಗಿನ್ಸ್. ಹೇ ಗಾಯ್ಸ್, ಇವತ್ತು ನಾನು ನಿಮಗೆ 2012ರ ದಿ ಪ್ಲೇಸ್ ಬಿಯಾಂಡ್ ದ ಪೈನ್ಸ್ ಅನ್ನೋ ಕ್ರೈಮ್ ಡ್ರಾಮಾ ಸಿನಿಮಾದ ಕಥೆ ಹೇಳ್ತೀನಿ. ಕಥೆ ಶುರುವಾಗೋದು 1995ರಲ್ಲಿ. ಇಲ್ಲಿ ನಮ್ಮ ಹೀರೋ ಲ್ಯೂಕ್ ಸರ್ಕಸ್ನಲ್ಲಿ ಮೋಟಾರ್ ಸೈಕಲ್ ಸ್ಟಂಟ್ ಮಾಡೋನು. ಒಂದು ಶೋ ಮುಗಿದ ಮೇಲೆ ಅವನ ಹಳೆ ಗರ್ಲ್ ಫ್ರೆಂಡ್ ರೋಮಿನಾ ಸಿಗ್ತಾಳೆ. ಅವಳನ್ನ ಮಾತಾಡಿಸೋಕೆ ಹೋದಾಗ ಅವಳಿಗೆ ಮಗು ಇರೋದು ಗೊತ್ತಾಗುತ್ತೆ. ವಿಚಾರಿಸಿದ್ರೆ ಆ ಮಗು ಲ್ಯೂಕ್ನದ್ದೇ ಅಂತ ತಿಳಿಯುತ್ತೆ. ತನ್ನ ಮಗ ಜೇಸನ್ ಬಗ್ಗೆ ಇಷ್ಟು ದಿನ ಹೇಳಿಲ್ಲ ಅಂತ ಅವಳಿಗೆ ಬೈತಾನೆ. ಆದ್ರೆ ರೋಮಿನಾ, ನೀನು ನನ್ನ ಬಿಟ್ಟು ಹೋಗಿ ವರ್ಷ ಆಯ್ತು, ಒಂದು ಫೋನ್ ಕೂಡ ಮಾಡ್ಲಿಲ್ಲ. ಈಗ ನಾನು ಬೇರೆಯವನ ಜೊತೆ ಕಾಫಿ ಜೀವನ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಲ್ಯೂಕ್ಗೆ ತನ್ನ ಮಗನ ಜೊತೆ ಇರಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಸ್ಟಂಟ್ ಕೆಲಸ ಬಿಟ್ಟು ಅಲ್ಲೇ ಒಂದು ಮೆಕ್ಯಾನಿಕ್ ಶೆಡ್ನಲ್ಲಿ ರಾಬಿನ್ ಅನ್ನೋನ ಹತ್ತಿರ ಕೆಲಸಕ್ಕೆ ಸೇರ್ತಾನೆ. ಆದ್ರೆ ಮಗನ್ನ ಸಾಕೋಕೆ ತುಂಬಾ ದುಡ್ಡು ಬೇಕು ಅಂತ ರಾಬಿನ್ ಹತ್ತಿರ ಕೇಳ್ತಾನೆ. ರಾಬಿನ್, ನಾನು 12 ವರ್ಷದ ಹಿಂದೆ ಬ್ಯಾಂಕ್ ರಾಬರಿ ಮಾಡ್ತಿದ್ದೆ, ನೀನು ಬೇಕಿದ್ರೆ ಹಂಗೆ ಮಾಡು ಅಂತ ಐಡಿಯಾ ಕೊಡ್ತಾನೆ. ಫಸ್ಟ್ ಲ್ಯೂಕ್ ಒಪ್ಪಲ್ಲ, ಆದ್ರೆ ರೋಮಿನಾ ಅವನ ಹತ್ತಿರ ಬರಲ್ಲ. ಅಂದಾಗ ಬೇಜಾರಾಗಿ ಬ್ಯಾಂಕ್ ಕಳ್ಳತನ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಫಸ್ಟ್ ಟೈಮ್ ಬ್ಯಾಂಕ್ ಲೂಟಿ ಮಾಡಿ ಸಕ್ಸಸ್ ಆಗ್ತಾನೆ. ಆ ದುಡ್ಡನ್ನ ತಗೊಂಡು ಮಗ ಮಗನಿಗೆ ಗಿಫ್ಟ್ ಕೊಡೋಕೆ ರೋಮಿನಾ ಮನೆಗೆ ಹೋಗ್ತಾನೆ. ಅಲ್ಲಿ ರೋಮಿನಾ ಜೊತೆ ಇರೋ ಕಾಫಿ ಜೊತೆ ಜಗಳ ಆಗಿ ಲ್ಯೂಕ್ ಅವನಿಗೆ ಹೊಡೆದು ಜೈಲಿಗೆ ಹೋಗ್ತಾನೆ. ರಾಬಿನ್ ಜಾಮೀನು ಕೊಡ್ಸಿ ಆಚೆ ತರ್ತಾನೆ. ಆದ್ರೆ ಲ್ಯೂಕ್ ಮತ್ತೆ ಕಳ್ಳತನ ಮಾಡೋಕೆ ಹೋದಾಗ ಪೊಲೀಸ್ ಅವನನ್ನ ಬೆನ್ನಟ್ಟುತ್ತಾರೆ. ಇಲ್ಲಿ ಇನ್ನೊಬ್ಬ ಹೀರೋ ಎಂಟ್ರಿ ಆಗ್ತಾನೆ. ಅವನೇ ಪೊಲೀಸ್ ಆಫೀಸರ್ ಅವೇರಿ ಕ್ರಾಸ್. ಅವೇರಿ ಲ್ಯೂಕ್ ನನ್ನ ಒಂದು ಮನೆಯೊಳಗೆ ಅಟ್ಟಿಸಿಕೊಂಡು ಹೋಗ್ತಾನೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಲ್ಯೂಕ್ ಸಾಯೋ ಮುನ್ನ ರೋಮಿನಾಗೆ ಫೋನ್ ಮಾಡಿ ನನ್ನ ಬಗ್ಗೆ ಮಗನಿಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಆಮೇಲೆ ನಡೆದ ಗುಂಡಿನ ಚಕಮಕಿಯಲ್ಲಿ ಲ್ಯೂಕ್ ಕಿಟಕಿಯಿಂದ ಬಿದ್ದು ಸತ್ತು ಹೋಗ್ತಾನೆ. ಅವೇರಿಗೆ ಈ ಕೇಸ್ನಿಂದ ತುಂಬಾ ಹೆಸರು ಬರುತ್ತೆ. ಆದ್ರೆ ಅವನಿಗೆ ಒಂದು ಗಿಲ್ಟ್ ಇರುತ್ತೆ. ಯಾಕಂದ್ರೆ ಲ್ಯೂಕ್ ಮೊದಲು ಶೂಟ್ ಮಾಡಿರಲ್ಲ, ಆದ್ರೂ ಇವನು ಸುಳ್ಳು ಹೇಳಿರ್ತಾನೆ. ಇತ್ತ ಅವೇರಿ ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಇರುತ್ತೆ. ಕೆಲವರು ಪೊಲೀಸರು ಲ್ಯೂಕ್ ಕದ್ದ ದುಡ್ಡನ್ನ ಅವಳ ಮನೆಯಿಂದಲೇ ಎಗರಿಸ್ತಾರೆ. ಇವನ್ನೆಲ್ಲ ನೋಡಿ ಅವೇರಿಗೆ ಬೇಸರ ಆಗಿ ತನ್ನ ಮೇಲಧಿಕಾರಿಗಳ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದು ಮುಂದೆ ರಾಜಕೀಯಕ್ಕೆ ಬಂದು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. 15 ವರ್ಷದ ನಂತರ ಅವೇರಿ ಈಗ ದೊಡ್ಡ ರಾಜಕಾರಣಿ. ಅವನ ಮಗ ಎಜೆ ಒಬ್ಬ ಕೆಟ್ಟ ಹುಡುಗ ಆಗಿರ್ತಾನೆ. ಎಜೆ ಸ್ಕೂಲ್ನಲ್ಲಿ ಒಬ್ಬನ ಜೊತೆ ಫ್ರೆಂಡ್ ಆಗ್ತಾನೆ. ಅವನು ಮತ್ಯಾರೂ ಅಲ್ಲ, ಲ್ಯೂಕ್ ಮಗ ಜೇಸನ್. ಅವರಿಬ್ಬರಿಗೂ ತಮ್ಮ ತಂದೆಯರ ಹಳೆ ಕಥೆ ಗೊತ್ತಿರಲ್ಲ. ಇಬ್ಬರೂ ಸೇರಿ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬೀಳ್ತಾರೆ. ಅವೇರಿಗೆ ಜೇಸನ್ ಯಾರು ಅಂತ ಗೊತ್ತಾದಾಗ ಶಾಕ್ ಆಗುತ್ತೆ. ತನ್ನ ಮಗನಿಗೆ ಅವನಿಂದ ದೂರ ಇರು ಅಂತ ಹೇಳ್ತಾನೆ. ಆದ್ರೆ ಜೇಸನ್ಗೆ ಸತ್ಯ ಗೊತ್ತಾಗುತ್ತೆ. ತನ್ನ ತಂದೆಯನ್ನ ಕೊಂದಿದ್ದು ಇದೇ ಅವೇರಿ ಅಂತ ತಿಳಿದಾಗ ರಿವೆಂಜ್ ತಗೊಳ್ಳೋಕೆ ಹೋಗ್ತಾನೆ. ಅವೇರಿ ಮಗನಿಗೆ ಹೊಡೆದು ಅವೇರಿಯನ್ನ ಗನ್ ಪಾಯಿಂಟ್ನಲ್ಲಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅವೇರಿ ಕ್ಷಮೆ ಕೇಳ್ತಾನೆ. ಜೇಸನ್ ಅವನನ್ನ ಕೊಲ್ಲದೆ ಅವನ ಹತ್ತಿರ ಇದ್ದ ತನ್ನ ತಂದೆ ತಾಯಿಯ ಹಳೆ ಫೋಟೋ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಕೊನೆಯಲ್ಲಿ ಅವೇರಿ ನ್ಯೂಯಾರ್ಕ್ನ ಅಟಾರ್ನಿ ಜನರಲ್ ಆಗ್ತಾನೆ. ಜೇಸನ್ ಒಂದು ಹೊಸ ಬೈಕ್ ತಗೊಂಡು ತನ್ನ ತಂದೆಯ ತರಾನೇ ದೂರ ಎಲ್ಲೋ ರೈಡ್ ಮಾಡ್ತಾ ಹೋಗ್ತಾನೆ. ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಔಟ್ರೋ. ಇವತ್ತಿನ ಕಥೆ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಹೆಜ್ಜೆ ನಿಮಗೆ ಇದೇ ತರ ಬೇರೆ ಯಾವುದಾದ್ರೂ ಸಿನಿಮಾದ ಕಥೆ ಸರಳವಾದ ಕನ್ನಡದಲ್ಲಿ ಬೇಕಿದ್ರೆ ಕೇಳಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.